ಈ ಸಾರ್ವಜನಿಕರಿಗೆ ಹೆಚ್ಚು ತರಬೇತಿಯನ್ನು CPR ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಯಾರಾದರೂ ಹೃದಯಾಘಾತ ಆಗೋದು ಸಂದರ್ಭದಲ್ಲಿ ಅವರಿಗೆ CPR ಅನ್ನು ನೀಡುವಂಥದ್ದು. ಅದನ್ನು ಈಗಾಗಲೇ ನಾವು ಮಾಡಿಸ್ತಾ ಇದ್ದೀವಿ. NGOಗಳ ಮುಖಾಂತರ ನಾವು ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಇದನ್ನು ಹೇಳ್ಕೊಡುವಂಥದ್ದು. ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಏನು ಹೃದಯ ಜ್ಯೋತಿ ಯೋಜನೆ ಇದೆ, ಅದನ್ನು 86 ಆಸ್ಪತ್ರೆಗಳಿದೆ ಇವತ್ತು ನಮ್ಮ ರಾಜ್ಯದಲ್ಲಿ. ಅದನ್ನು ಎಲ್ಲ ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅದನ್ನು ವಿಸ್ತೀರ್ಣ ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಈ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಿಸಿ ಎಲ್ಲ ಕಡೆ ಏನು ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ. ನಾವು ಅಲ್ಲೇ ಅವರಿಗೆ ನೇರವಾಗಿ ECG ತಗೊಳ್ಳುವಂಥದ್ದು ಅಥವಾ ಹೃದಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳುವಂಥದ್ದು, ತಜ್ಞರ ಒಂದು ಏನು ಅದಕ್ಕೆ ಹಬ್ ಆ್ಯಂಡ್ ಸ್ಪೋಕ್ ಮಾದರಿಯಲ್ಲಿ ನಾವು ಮಾಡಿದ್ದೀವಿ. ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಅದನ್ನು ವಿಸ್ತರಿಸ್ಕೊಳ್ತೀವಿ. ಆಮೇಲೆ ಈ AEDಗಳೇನು ಹೇಳ್ತೀವಿ, ನಾನು ಹಿಂದೆನೂ ಕೂಡ ಈ AEDಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಬೇಕು ಅಂತ ನಾನು ತೀರ್ಮಾನ ಮಾಡಿದ್ದು. ಅದು ಕೂಡ ಪುನೀತ್ ರಾಜ್ಕುಮಾರ್ ಯೋಜನೆಯ ಅಡಿಯಲ್ಲೇ ಬಂದಿತ್ತು. ಆದರೆ ಅದರಲ್ಲಿ ಸ್ವಲ್ಪ ನಮಗೆ ಅನುಷ್ಠಾನದಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಇತ್ತು. ಯಾಕಂದರೆ ಅದು ಯಾರಾದರೂ ಆ ಒಂದು AEDಯನ್ನು ಉಪಯೋಗಿಸುವಂಥವರು ಅವರಿಗೆ ಸ್ವಲ್ಪ ನೈಪುಣ್ಯತೆ ಇರಬೇಕು, ಟ್ರೈನಿಂಗ್ ಇರಬೇಕು ಅವ್ರಿಗೆ. ಇಲ್ಲದೆ ಹೋದರೆ ಯಾರೋ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ, ಎಲ್ಲಿ ಈ ಥರ ಟ್ರೈನ್ಡ್ ಪರ್ಸನಲ್ ಇರ್ತಾರೆ, ಅವರು ಇಟ್ಕೊಂಡು ಅದು ಎಲ್ಲೆಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲವನ್ನು ಕೂಡ ಈ AEDಗಳನ್ನು ಡಿಫಿಬ್ರಿಲೇಟರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋದಕ್ಕೆ ನಾವು ಒಂದು ಮುಂದಿನ ದಿವಸದಲ್ಲಿ ಕ್ರಮ ತಗೊಳ್ತೀವಿ. ಅಂದರೆ ಈ ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಅಥವಾ ಇಂಥ ಎಲ್ಲಿ ನಮಗೆ ಅಲ್ಲಿ ನಿರ್ದಿಷ್ಟವಾದಂಥ ಸ್ಥಳ ಮತ್ತು ಅಲ್ಲಿ ಕೆಲವು ನಿರ್ದಿಷ್ಟವಾದಂಥ ಸಿಬ್ಬಂದಿ ಇರಬೇಕು. ಅಂಥ ಸನ್ನಿವೇಶದಲ್ಲಿ ಎಮರ್ಜೆನ್ಸಿ ಬಂದಾಗ ಅದನ್ನು ತೊಗೊಂಡು ಬಂದು ಉಪಯೋಗಿಸುವಂಥ ಒಂದು ಅದಕ್ಕೆ ವಿಧಿವಿಧಾನಗಳು ಗೊತ್ತಿರುವಂಥವ್ರು ಇರಬೇಕು. ಅದನ್ನು ಕೂಡ ಮಾಡೋದಕ್ಕೆ ವಿಸ್ತರಿಸೋದು ಮಾಡ್ತೀವಿ. ಆಮೇಲೆ ಓಕೆನಾ? ನೌಕರರಿಗೆ ಮತ್ತು ನಮ್ಮ ಗುತ್ತಿಗೆ ನೌಕರರಿಗೆ ಎಲ್ರಿಗೂ ವರ್ಷಕ್ಕೊಮ್ಮೆ ಒಂದು ಕನಿಷ್ಠ ತಪಾಸಣೆ ಮಾಡುವಂಥದ್ದು. ಅಂದರೆ ಅವರ ಒಂದು BP ಮತ್ತು ಶುಗರು, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕ್ಯಾನ್ಸರ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಎಲ್ಲ ಬೇಸಿಕ್ ಸ್ಕ್ರೀನಿಂಗನ್ನು ನಾವು ಮಾಡೋದಕ್ಕೆ ಒಂದು ಪ್ರತಿ ವರ್ಷ ಒಮ್ಮೆ ಆದರೂ ಅವರಿಗೆ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಅದು ಮತ್ತು ಗುತ್ತಿಗೆ ನೌಕರರಿಗೆ ಎಲ್ರಿಗೂ ಅದೊಂದು ತಪಾಸಣೆಯನ್ನು ಮಾಡಿಸುವಂಥದ್ದು. ಮತ್ತು ಖಾಸಗಿ ಕಂಪನಿಗಳು, ಉದ್ದಿಮೆಗಾರರು, ಬೇರೆ ಬೇರೆ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅವರವರ ಕಂಪನಿಗಳಲ್ಲಿ ಪ್ರತಿ ವರ್ಷ ಒಮ್ಮೆ ಆದರೂ ಅವರ ಒಂದು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ನೌಕರರಿಗೆ, ಎಂಪ್ಲಾಯೀಸ್ಗೆ ಅಲ್ಲೂ ಕೂಡ ಒಂದು ಸ್ಕ್ರೀನಿಂಗನ್ನು ಕನಿಷ್ಠ ಬೇಸಿಕ್ ಸ್ಕ್ರೀನಿಂಗ್ ಆದರೂ ಮಾಡಿಸುವಂಥದ್ದನ್ನು ನಾವು ಒಂದು ನಿರ್ದೇಶನವನ್ನು ಅವ್ರಿಗೆಲ್ಲರೂ ಕೂಡ ನೀಡ್ತಕ್ಕಂಥದ್ದನ್ನು ಮಾಡ್ತೀವಿ. ಅಂದರೆ ಅವ್ರ ಎಂಪ್ಲಾಯೀಸ್ಗೂ ಕೂಡ ಬೆನಿಫಿಟ್ ಆಗಬೇಕು, ಓವರ್ ಹೆಲ್ತ್ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗಬೇಕು ಅಂತ. ಈಗಾಗಲೇ ನಮ್ಮ ಗೃಹ ಆರೋಗ್ಯ ಯೋಜನೆ ಕೂಡ ಅನುಷ್ಠಾನದಲ್ಲಿ ಅದು ಆಗ್ತಾ ಉಂಟು. ಅದರಿಂದ ಅದರಲ್ಲೂ ಇದೆಲ್ಲ ತಪಾಸಣೆ ಅದರಲ್ಲೂ ಸೇರಿಕೊಳ್ತದೆ. ಈಗ ಈ ಥರದ ಒಂದು ತೀರ್ಮಾನಗಳನ್ನು ಮಾಡಿದ್ದೀವಿ. ಇನ್ನೂ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ, ಹೇಗೋ ಅಧ್ಯಕ್ಷರು ಕೂಡ ನಾವೆಲ್ಲ ಅವ್ರ ಜೊತೆ ಕೂಡ ಸಭೆಯನ್ನು ಇನ್ನೊಮ್ಮೆ ಅವ್ರ ಜೊತೆ ಭೇಟಿ ಆಗ್ತೀವಿ. ಮುಂದೆ ಇನ್ನೇನೇನು ಮಾಡಬೇಕು ಅದರ ಬಗ್ಗೆ ನಾವು ತೀರ್ಮಾನ ತಗೊಳ್ತೀವಿ. ಅಂದರೆ ಇವತ್ತು ಇಷ್ಟರ ಮಟ್ಟಿಗೆ ಈ ತೀರ್ಮಾನಗಳಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.